ಮನೆಯಲ್ಲಿ ಎಲ್ಲರೂ ಕೇಳೋದು ಒಂದು ಯಾವಾಗಲೂ ಯಾರ ಮೇಲೆ ಮುಂದ್ಗಡೆ ಹಾಕಿ ಪಟ್ಟಿ ಬಿಟ್ಟಿದೆ, ಮುಂದ್ಗಡೆ ಹಾಕಿ ಪಟ್ಟಿ ಬಿಟ್ಟಿದೆ. ಸಿಂಪಲ್ ಆಗಿದ್ರೆ ಚೆನ್ನಾಗಿರ್ತದೆ. 10th 9th ಕ್ವಶನ್ ಬಂದ. ಅದ್ಯಾವ್ದ ನಿಮ್ಮ ಸ್ಕೂಲದು 10th 9th ಕ್ವಶನ್ ಹಾಕೋಂಥದ್ದು? 10th 9th ಕ್ವಶನ್ ಬರುತ್ತೆ. ಪ್ರೀವಿಯಸ್ ಐಡೆಂಟಿಟಿ, ಎಲ್ಜಿಬ್ರಿಕ್ ಐಡೆಂಟಿಟಿ ಎಲ್ಲ ಬರುತ್ತೆ. ಗೈಸ್ ಒಂದು ತಲೆ ತುಂಬ ಬುಕ್ ಬುಕ್ಕು ಅದೇನು ತುಂಬ್ಕೊಂಡ ಅಷ್ಟು ಓದ್ಬೇಡ, ಸೆಟ್ ಮಾಡ್ಕೋಬೇಕು ನಾವು ಸ್ಕೋರಿಂಗ್. ನೋಡಿ ಇವ್ರಂತವ್ರು ಜಾಸ್ತಿ ಇದು ಮಾಡ್ಕೋತಾರೆ, ನಮ್ಮಂತವ್ರಿಗೆಲ್ಲ ಬರಲ್ಲ. ಕಂದ ಇಲ್ಲಿ ನೋಡಿಲ್ ನೀನು ಇಲ್ಲಿ ಯಾಕೋ ನಾಚಿಕೆ, ಇಲ್ಲಿ ನೋಡೇ ನೀನು ಇಲ್ಲಿ ಸುಂದರ ಸುಂದರ. ಏಯ್ ಕಳ್ಳ ಬಾ ಬಾ, ಚಾಕ್ಲೇಟ್ ಸ್ಮೆಲ್ಗೆ. ಮೊಬೈಲ್ ಹಿಡಿದಿರೋ ಟೈಮಲ್ಲಿ ಗೊರ ಅಂತದೆ. ತುಂಬ ಟೈಮ್ ಆಗೋಯ್ತು ಬಂದು ಆಗಲೇ. ಅಷ್ಟು ನೋಡಿ 5:28 ಈಗ. ಸೊ ಗೈಸ್ ವಾಟ್ಸಪ್, ನನ್ನ ಇನ್ನೊಂದು ವಿಡಿಯೋಗೆ ಎಲ್ಲರಿಗೂ ವೆಲ್ಕಮ್. ಇಲ್ಲೇ ಹೊರಗಡೆ ಬಂದಿದೆ ಕಟಿಂಗ್ ಮಾಡ್ಸೋಣ, ತುಂಬ ಲಾಂಗ್ ಆಗ್ಬಿಟ್ಟಿದೆ. ಸೊ ಪಕ್ಕದ ಊರಿಗೆ ಇಲ್ಲಿ ಅವ್ರದೇ ಬ್ರ್ಯಾಂಚ್ ಇರೋ ಕಟಿಂಗ್ ಶಾಪು. ಗುರು ಹೇಳ್ದ ನಮಗೋಸ್ಕರ ಮೊಬೈಲಲ್ಲಿ ಕಟಿಂಗ್ ಮಾಡೋದು ಸ್ಟೈಲ್ ಹುಡುಕ್ತಾ ಕೂತಾನೆ. ಏನ್ ಗುರು ಇಂತಿಂತ ಸ್ಟೈಲ್ ಹುಡುಕ್ತಿದ್ಯಾ? ಹಾಂ ಓಕೆ, ನನಗೆ ಅಷ್ಟೊಂದು ಸ್ಟೈಲ್ ಬೇಡ, ಸಿಂಪಲ್ ಸಾಕು. ಮನೆಯಲ್ಲಿ ಎಲ್ಲರೂ ಕೇಳೋದು ಒಂದು ಯಾವಾಗಲೂ ಯಾರ ಮೇಲೆ ಮುಂದ್ಗಡೆ ಹಾಕಿ ಪಟ್ಟಿ ಬಿಟ್ಟಿದೆ, ಮುಂದ್ಗಡೆ ಹಾಕಿ ಪಟ್ಟಿ ಬಿಟ್ಟಿದೆ. ಸಿಂಪಲ್ ಆಗಿದ್ರೆ ಚೆನ್ನಾಗಿರ್ತದೆ. ನೀನು ಹಂಗೆ ಮಾಡ್ತಿರೋದ? ಹಾಂ ಕಟಿಂಗ್ ಮಾಡ್ಸೋದ್ಮೇಲೆ ತೋರಿಸಿದ್ದು ನೋಡ್ಕೊಬೇಡ ಹೆಂಗಿದ್ದೀನಿ ಈಗ. ಅವತ್ತವ್ರು ಶಾರ್ಟ್ ವೀಡಿಯೋ ಹಾಕಿದೆ, ಚೆನ್ನಾಗಿ ಓಡಿದೆ, ಎಲ್ಲರೂ ಹಾಕ್ಕೊಂತಾರೆ ಏನು ಹಿಂಗಿದ್ದು ಈ ಥರ ಆಗ್ಬಿಟ್ಟೆ ಅಂತ. ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ನೋಡಿ, ಇಷ್ಟ ಆಯ್ತು. ಈಗ ಇದಾದಮೇಲೆ ಕಳಿಸ್ಬೋದು. ಇದೇ ನಂಗಾದ್ರೆ ಫಿಕ್ಸ್ ಇದು, ಸ್ವಲ್ಪ ಡೀಸೆಂಟಾಗಿ ಕಟ್ಸ್ತಿದ್ದಾಗ ಇದು ಓಕೆ. ಅದ್ರಲ್ಲಿ ಮಾಡ್ತಿರೋದು ಕಟಿಂಗು ಅವನೇ ನಿಮ್ಮ ಫ್ರೆಂಡು ನಿಮ್ಮ ಸುವಾಸ್ ಅಂತ. ಹಾಂ ಓಕೆ, ನಮ್ಮೂರಲ್ಲಿ ಇದೆ ಹತ್ರ ಹೋಗ್ಬಿಟ್ಟು ಸೇಮ್ ಬ್ರಾಂಚ್ ಇಲ್ಲಿ ಇವತ್ತು ನೋಡೋಣ. ಓಕೆ ಗುರೂಜಿ ಯಾವ ಥರ ಮಾಡಿಸ್ಬೋದು ಅಂತ ಕರ್ಕೋದಾನೆ. ಏನಾದ್ರು ಎಡವಟ್ಟಾದರೆ ಇವಿದೆ ಬರೋದೀಗ, ಏನಾದ್ರು ಎಡವಟ್ಟಾದರೆ ಗುರೂಜಿ ನಮ್ಮ ತಂದೆ ಏನಾದರೂ ಹೋದ್ರೆ ಇವಾಗ. ಓಕೆ ಬಾಗುರು ನೋಡಿ ಹೆಂಗೈತೆ ಕಟಿಂಗು, ನೀ ಹೇಳ ಮುಂದೆ ಬಾಗುರು ನೋಡಿ ಹೆಂಗೈತೆ ಕಟಿಂಗು. ಗೈಸ್ ನೋಡಿ ನಿಂದು ಎಷ್ಟು ಮಾಡ್ಸೋದು ನಂಗೆ, ಇವನು ಕರ್ಕೊಂಬಂದಿದ್ದೀನೋ ಮಾಡ್ಸಿದ್ದೀನೋ ಎಷ್ಟು ನಂಗೆ ಅಂತ. ಈಗ ನಮ್ಮ ಅಪ್ಪ ಊರು ಏನು ಮಾಡಲಿ, ಈಗ ಹೆಂಗಾಯ್ತಿದ್ದು ಅಂತ ಹೇಳ್ಬಿಡು. ಪರವಾಗಿಲ್ಲ, ನಂಗೆ ಸ್ವಲ್ಪ ಇಷ್ಟ ಆಯಿತು, ಚೆನ್ನಾಗೈತೆ ಕೇಳೋಣ. ಗ್ಯಾಸ್ ಹಾಂ ಆಮೇಲೆ ಸಣ್ಣ ಜಾಸ್ತಿ ಉದ್ದ ಸಣ್ಣ ಆಯ್ತು, ಸ್ವಲ್ಪ ಸಣ್ಣ ಕಾಣಿಸ್ತಿದ್ದ, ಇನ್ನೂ ಉದ್ದ ಐತೆ. ಮೊದಲು ಇಳಿತಂಗೆ ಗೊತ್ತಿತ್ತು ನಂದು, ಅಪ್ಪರು ಹಂಗೆ ಹೇಳ್ತಾಯಿರೋದು. ಈಗ ಅಷ್ಟೊಂದು ಇದಾಗೋಯ್ತಾ, ನಂಗೆ ಕರೆಕ್ಟಾಗೈತಲ್ಲ ಗೈಸ್. ಓಕೆ ಗೈಸ್ ಈಗ ನೋಡಿ ಸ್ನಾನ ಮಾಡಿ ಸ್ವಲ್ಪ ಕ್ಲೀನಾಗಿ ಕಾಣಿಸುತ್ತೆ. ಸ್ವಲ್ಪ ಇವಾಗಲ್ಲ ಅಂಗಡಿಗೆ ಸಾಮಾನು ತಗೊಬರಕ್ಕೆ ಹೋಗಿ ಸಾಮಾನು ತಗೊಬರಕ್ಕೆ ಹೇಳೋದು ಸ್ವಲ್ಪ ಪರವಾಗಿಲ್ಲ ಇವಾಗ. ಅರೆ ಮುಂದ್ಗಡೆನೇ ಕಮ್ಮಿ ಮಾಡಬೇಕು ಅಂತ ಹೇಳ್ತೀನಿ ಇನ್ನೂ ಸ್ವಲ್ಪ. ನಂಗೆ ಹೋಗಿ ಗುರು ಚೆನ್ನಾಗಿ ಕಾಣಿಸುತ್ತೆ ಕಾರಲ್ಲಿ ನೋಡೋದ್ರಲ್ಲಿ. ದಿಸ್ ಇಸ್ ಓಕೆ ಗುಡ್. ವೈ ತಗೊಂಡೆ ಸೇಮ್ ಗೊತ್ತಾ? 10 ರೂಪಾಯಿ ಸಾಸ್ ತಗೋಬೇಕಾದ್ರು, 20 ರೂಪಾಯಿ ಕಲಾವಿದ, 10 ರೂಪಾಯಿಗೆ ಸಾಸ್ ಕೊಡೋದೇ ಇಲ್ಲ ಅಂತ ಅನ್ಕೊಂಡೆ. 10 ರೂಪಾಯಿ ಮಿಕ್ಸರ್ ಕೇಳ್ತೀವಿ, ಮಿಕ್ಸರ್ ಕೇಳಿದಾಗ ಕೊಡೋದೇ ಇಲ್ಲ 10 ರೂಪಾಯಿಗೆ. ಚಿಕನ್ ಅಂತಾರೆ 10 ರೂಪಾಯಿ ಸಾಸಿವೆ ಬಂದ್ಬಿಡ್ತು. ತುಂಬ ದುಡ್ದಿದ್ದು ವಿಷಯ. 10 ರೂಪಾಯಿ ಸಾಸಿವೆ, ವಾ. ಹಾಗೆ 10 ರೂಪಾಯಿಗೂ ಸಾಸಿವೆ ಹೋಗ್ಬಿಟ್ರಲ್ಲ, ಸಾಸಿವೆ ಕೊಡೋದೇ ಅನ್ಕೊಬಿಟ್ಟಿದ್ದು ನಾನು. ಹಾಗೆ 10 ರೂಪಾಯಿ ಖಾರ ಸ್ವಲ್ಪ ಕೇಳ್ತೀವಲ್ಲ ಮಿಕ್ಸರು, ಕೊಡೋದಿಲ್ಲ ಅವರು. 10 ರೂಪಾಯಿ ಸಿಕ್ಕೋದಿಲ್ಲ. ಈಗ 10 ರೂಪಾಯಿ ಸಾಸಿವೆನೇ ಹೋಗ್ಬಿಟ್ರು. ನಾನು ಕೊಳ್ಳ ಕಡೆ ನನಗೆ 10 ರೂಪಾಯಿ ಉಳಿತ ಅಂತ. ಈ ನೆಗಡಿ ಅನ್ನೋದು ಫುಲ್ಲು ಒಂಥರ ಸುಳಿತೇ ಇರ್ತದೆ ನೆಗಡಿ. ಅಪ್ಪ ಗುರುಸ್ವಾಮಿಗಳು ಕೇಳಿದ್ರು, ಸ್ವಲ್ಪ ಕೂಗ್ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೆ. ಕತ್ಲೆ ಆದರೆ ಮೊಬೈಲ್ ಕ್ವಾಲಿಟಿ ಚೆನ್ನಾಗಿ ಕಾಣಿಸಲ್ಲ ನನಗೆ. ಗೈಸ್ ತಗೊಬಂದೆ, ಬೈಕ್ ಇಲ್ಲೇ ಇದೆ. ನಮ್ಮ ಅಪ್ಪ ಸ್ವಾಮಿಗಳಲ್ಲಿ ಕಾಣಿಸ್ತಾರೆ. ಗೈಸ್ ಇಲ್ಲೇ ಕೂತಾರೆ ನೋಡಿ ಅಪ್ಪ ಗುರುಸ್ವಾಮಿಗಳು. ಯಾರಿದು? ಸೋಮು
ಎಸ್ ಟ್ಯಾಪ್ ಆಗ್ತಿದ ಬಿಡು. ಇಲ್ಲೇ ಮಾಡಿ ಸ್ನಾನ ಏನು ಸುಮ್ಮ ನೋಡ್ತಿದ್ಯಾ? ಸೊ ನಮ್ಮ ಜೊತೆ ಬರ್ತಿದ್ದೆ ಕ್ಯಾನ್ಸಲ್ ಮಾಡಿಸೋ ಮ್ಯಾಕ್ಸಮು. ಹಾಂ ಗದ್ದೆಗೆ ಹೋಗಿದ್ದ. ಏನಿದು ಇದು ಕೈ ಅಂದ್ಕೊಳ್ಳಿ ಈ ಥರ ನೀನು ನಾನು ಇದೇನಿದು ಇದೇನು ಮತ್ತಿತ್ತರ ಅಂಕೋದೆ ಮತ್ತಿತ್ತರ ಏನಿದು ಹಿಂಗ ಅಂಕದ. ಹಾಂ 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 ಓಹೋ ಹೋ ಹೋ. ಯಾವಾಗ ಬಂದ ಕೆಲಸದಿಂದ? ಹಾಂ ಸೋಮವಾರ ಸೋಮು ಕೂದಲು ಜಾಸ್ತಿ ಆಯ್ತಾ? ಹಾಂ ನಾ ಇಷ್ಟು ಕಟ್ ಮಾಡಿಸೋರು ಇಷ್ಟೇ ಹೇಳೋದು ಎಲ್ಲರಿಗೆ. ಸೊ ಗಾಡಿ ಇದೆ ಕೈಯಲ್ಲಿ, ಮುಂದೆ ಹೋಗ್ತಾ ಇದೆ ಟ್ರೈನಲ್ಲಿ. ಸೊ ಬೇಗ ರೆಡಿ ಆಗ್ಬಿಟ್ಟು ಜಿಮ್ ಕಡೆ ಓಡಬೇಕು. ಈ ಟೈಮ್ ಪೆಟ್ರೋಲ್ ಐತೆ. ಬ್ಯಾಕ್ ಟು ಹೋಮ್. तू बच्चे तू क्या कर रहा है? 9th स्टैंडर्ड. तू 10th में रहकर 9th की पढ़ाई क्यों कर रहा है? अपनी बहन से पूछ. ಎಲ್ಲ 10th ಕ್ಲಾಸ್ ಆಗ್ಬಿಟ್ಟು 9th ಕ್ಲಾಸ್ ಬುಕ್ ಓದ್ತಾವನ. ಎಲ್ಲಿಂದ 10th ಅಲ್ಲಿ 9th ಕ್ವಶನ್ ಬರುತ್ತೆ, ಅದಕ್ಕೆ ಅದನ್ನ ನೋಡ್ತೀನಿ. 10th ಅಲ್ಲಿ 9th ಕ್ವಶನ್ ಬಂದ? ಅದ್ಯಾವ್ದ ನಿಮ್ಮ ಸ್ಕೂಲಾಗ 10th ಅಲ್ಲಿ 9th ಕ್ವಶನ್ ಹಾಕೋಂಥದ್ದು? 10th ಅಲ್ಲಿ 9th ಕ್ವಶನ್ ಬರುತ್ತೆ. ಪ್ರೀವಿಯಸ್ ಐಡೆಂಟಿಟಿ, ಆಲ್ಜಿಬ್ರಿಕ್ ಐಡೆಂಟಿಟಿ ಎಲ್ಲ ಬರುತ್ತೆ. ಗೈಸ್ ಒಂದು ತಲೆ ತುಂಬ ಬುಕ್ ಹುಡಗಳು ಬುಕ್ಕು ಅದೇನು ತುಂಬ್ಕೊಂಡ ಅಷ್ಟು ಓದ್ಬೇಡ. ಮೆಂಟ್ಲಾಗೋಯ್ತೆ ಅಪ್ಪಡಿ ಬುಕ್ಕು. ಅದು ಯಾವ ಕ್ವಶನ್ ಹೇಳಿ ನಂಗೆ ಗೊತ್ತಿಲ್ಲ ಗುರು, ಯಾವ ಕ್ವಶನ್ ಅದು ಯಾವ್ದಾದ್ರು ಹೇಳ್ತಾ ಕೂತಾನೆ. ಸೊ ಗೈಸ್ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್. ಸೊ ಇವಾಗ ಎಲ್ರಿಗೂ ನಮಸ್ಕಾರ, ಇನ್ನೊಂದು ಬ್ಲಾಗ್ಗೆ ಸ್ವಾಗತ. ಎಕ್ಸಾಮ್ ಮುಗಿಸ್ಕೊ ಬರ್ತಿರೋದು. ಬೆಳಿಗ್ಗೆನೇ ಮಾಡಬೇಕು ಅಂತಂದರೆ ಆದರೆ ಇರೋ ಟೆನ್ಷನ್ ಇಂಗ್ಲೀಷ್ ಎಕ್ಸಾಮು. ಬಸ್ಸು ನಂಗೆ ಎಕ್ಸಾಮ್ ಟೆನ್ಷನ್ ಅಲ್ಲ, ಬಸ್ಗಳದು ಕರೆಕ್ಟಾಗಿ ಒಂದು 8:30 ಓರು. ಅಲ್ಲಿಂದ ಒಂದು ಬಸ್ ಹತ್ತೂರು 40 ನಿಮಿಷ ಗ್ರೀನ್ ಬಸ್ ತಗೊಳ್ಳೋದು. ಯಪ್ಪ ಇವಾಗ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಅದಕ್ಕೆ ನಾನು ಏನೋ ಮಾಡೋಕ್ಕೆ ಹಿಂಗೆ ಇತ್ತು. ಹೆಂಗೆ ಬರೋದು ಎಕ್ಸಾಮು? ಚೆನ್ನಾಗಿ ಬರೆದೆ. ನಿಮ್ಮಷ್ಟೆಲ್ಲ ನಾನೇನು ಇದು ಬರ್ತೀನಿ. ನಾನು ಅಷ್ಟೇ ಮಾಮೂಲಿಗೆ ಬರ್ದಿರೋ. ನಾನು ಬರೋದು ಬಾಯಿಗೆ ಕಟ್ ಮಾಡ್ಬಿಟ್ಟೆ. ಏನು ನಾಯಿಗಿರ್ಬೋದು. ನಾನು ನಾರ್ಮಲಾಗೆ ಬರ್ದಿರೋದು. ನಾನು ಪಾಸ್ ಆದರೆ ಸಾಕು ಅಂತ ತಿಳ್ತೀನಿ. ಪಾಸ್ ಅಂದರೆ ಸಾಕು. ಸ್ಕೋರಿಂಗು ಸ್ಕೋರಿಂಗ್ ಅವೆಲ್ಲ ನಮಗೆ ಸೆಟ್ ಆಗಲ್ಲ. ಸೆಟ್ ಮಾಡ್ಕೋಬೇಕು. ಸ್ಕೋರಿಂಗ್ ನಾವು ಜಾಸ್ತಿ ಸ್ಕೋರ್ ಮಾಡಲ್ಲ. ಸೆಟ್ ಮಾಡ್ಕೋಬೇಕು ನಾವು ಸ್ಕೋರಿಂಗ್. ನೋಡಿ ಇವ್ರಂತವ್ರು ಜಾಸ್ತಿ ಇದು ಮಾಡ್ಕೋತಾರೆ, ನಮ್ಮಂತವ್ರಿಗೆಲ್ಲ ಬರಲ್ಲ. ಬರೆದವ್ರ ನಾವು ಫಿಕ್ಸ್ ಮಾಡ್ಕೋಬೇಕು, ಸ್ಕೋರ್ ಮಾಡಬೇಕು. ಆದರೆ ಅಷ್ಟೊಂದು ಓದಿ ತಲೆ ಕೆಲಸ ಇರ್ತಾರೆ ಬೇಡ. ಫ್ರೀಯಾಗಿ ಎಷ್ಟು ಓದಬೇಕು ಅಷ್ಟು ಅಂತೇನು. ನಿಜ. ಸರಿ ಮನೆಗೆ ಹೋದರೆ ಊಟ ಇನ್ನೂ ಇಲ್ಲ. ನಿನ್ನ ಜೊತೆನೇ ಅಲ್ವೇನೋ ಕುತ್ಕೊಂಡು ಎಕ್ಸಾಮ್ ಬರ್ದಿತ್ತು. ಅಷ್ಟು ಬೇಗ ನಾವೆಲ್ಲ ಊಟ ಮಾಡಿದ್ವಿ. ಸರಿ ಹಂಗಾರೆ ಯಾವ್ದೋ ಪಾನಿಪುರಿ ಬೇರೆ ಹೇಳ್ಬೇಕು ಏನು. ಸರಿ ಊಟ ಮಲದೀಗ ಮನೆಗೆ ಹೋಗಿ ಮಾಡೋದು. ಸರಿ ಹಂಗಾರೆ ಸಿಗೋಣ. ಶನಿವಾರ ಕನ್ನಡ ಎಕ್ಸಾಮು. ಅವತ್ತೇ ಗುರು ಶಬರಿಮಲೆ ಹೋಗ್ತೀನಿ ಗೈಸ್. ಚಿಕನ್ ಅವತ್ತು ಗುಳೈತೆ ನೋಡಿದ್ಲು. ಸರ್ ಮಾಡಬೇಕು ಸ್ಪೀಡ್ ಇಲ್ಲ ಹಿಂಗೆ ಮತ್ತೆ ಏನಿದು. ಸರಿ ಹಂಗಾರೆ ಬರೋದಾ? ಸರ್ ಬಾಯ್. ಓಕೆ ಬಾಯ್ ಬಾಯ್ ಹರೀಶ. ನೀನು ಈ ಥರ ಮೊಖನ ಕತ್ತಲ್ಲಿ ಬಿಡ್ಬೇಕು ನೀನು. ಬಾಯ್ ಬಾಯ್ ಹರೀಶ್. ಅಡ್ರಿ ಗೈಸ್ ಸಿ ಬಿ ಎಸ್ ನೋಡಿ ನಾವೀಗ ಗೈಸ್ ನೋಡಿ ಸಿ ಬಿ ಎಸ್ ಕೂತಿರಿ ಎಂತ ಕೋತ್ ನನ್ನ ಮಕ್ಕಳು ತಿಕ್ಕೊಂಡು ಬಂದಿದ್ದೀನಿ. ಈ ಕಡೆ ಬರಲ್ಲ, ಈ ಕಡೆ ತೋರಿಸಲ್ಲ ಅವನ್ನ. ಟೋಬಿ ಬೈಲಿ ರವಿ ನೋಡ ಇಲ್ಲಿ. ರವಿ ಇಲ್ಲಿ ಇಲ್ಲೊಂದು ಮಗ ತೋರ್ಸಕ್ಕೆ ನಾಚ್ಕತಿರೋದು. ಹರ್ಷ ಇಲ್ಲಿ ನೋಡ ಇಲ್ಲಿ. ನೀವು ಮಾಡಿ ಅಂತೀರ ಬ್ಲಾಗ್ಸ್ ಏನ್ರಿ ನೀವೆಲ್ಲ ಇಲ್ಲಿ. ನೀನು ಸೂಪರ್ ಬಿಡ. ನೀನು ಈ ಮಗನ್ ತೋರ್ಸ್ಬೇಕಿಲ್ಲಿ ಕಂದ. ಇಲ್ಲಿ ನೋಡ ನೀನು ಇಲ್ಲಿ ಯಾಕೋ ನಾಚಿಕೆ. ಇಲ್ಲಿ ನೋಡ ನೀನು ಇಲ್ಲಿ ಸುಂದರ. ಕಳ್ಳ ಇಲ್ಲಿ ಇವನ್ನ ಇಲ್ಲಿ ತಕ್ಷಣ ಹಾಯೇನ ಅವ್ರ ಸಂಗೆ ಬಾಕುಗೆ ಹಿಡಿತು ಬನ್ನಿ. ಸುಮ್ಮನೆ ಅದು ಒಂದು ಏನೋ ಹೇಳ್ತಾರಲ್ಲ, ಅದು ಏನದು ಟೋಪಿ ಇಲ್ಲಿ ಸರಿ ಹೇಳಿ. ಆಲ್ ದ ಬೆಸ್ಟ್. ಹಂಗೆ
ಆರೋ ಕನ್ನಡ ಕೌಂಟರ್ ಮಾಡ್ತಿರೋದು ಏನು ಅಪ್ಪನಿಗೆ ಚೆನ್ನಾಗಿ ಅದಕ್ಕೇನಂತ ಬೆಳ್ಳಿ ಹುಡುಗರು ಬೆಳಿಬೇಕು. ಇದಾಕಿರೋ CBS ಎಲ್ಲ ಕಚ್ಚಾಡದ್ ನೀವು ಗೈಸ್ ನೋಡಿ CBS ಕಚ್ಚಾಡ್ತಾರೆ. ಕರ್ರ ಪೊಲೀಸ್ನವರು ಟೋಪಿ ರವಿ ಬಂತು ಬಸ್ ಬಂದತ್ತು ಗೈಸ್. ಬಸ್ಸು ಒಂದು ರಶ್ ಇತ್ತು. ಆ ಬಸ್ ಕತೆ ಪಕ್ಕದ ಬಸ್ ಕತ್ಕೊಂಡು ಅವನಿಗೆ ಬಂದೆ ಅಲ್ರು. ಲಾಸ್ಟ್ ಸೀಟು 5 ಸೀಟು ಅಲ್ಲೇ ಕೂತ್ಕೊಬಿಟ್ಟು ಫಿಕ್ಸ್ ಆಗಿ. ಸೊ ಮನೆಗೆ ಬಂದು ಊಟ ಗೀಟ ಮಾಡ್ಕೊಂಡು ಸ್ವಲ್ಪ ನಂಜುಗೂಡ್ಗಾರು ಹೋಗಿ ಬರೋಣ ಅಂತ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿದ 130 ರೂಪಾಯಿ ಡ್ರೆಸ್. ಇನ್ಸ್ಟಾಗ್ರಾಮಲ್ಲಿ ನೋಡಿದ ರೀಲು 130 ರೂಪಾಯಿ ಒಂದು ಬಟ್ಟೆ ಅಂದರೆ ಚೆನ್ನಾಗೈತೆ ನೋಡೋಕ್ಕೆ. ಮೊಬೈಲಲ್ಲಿ ನೋಡೋಕೆ ಚೆನ್ನಾಗೈತೆ. ಅಲ್ಲೋಗಿ ನೋಡ್ಬೇಕು ಹೆಂಗಿದೆ ಅಂತ. ಹೋಗೊಂದು ತಗೊಬರೋಣ ಅಂತ. ಗುರುನು ಇಲ್ಲಿ ಅವನು ಕೇಳೋಣ ಬರ್ತಾರ ಅಂತ. ಗುರು ಒಯ್ ಬಾ 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 ಚಾಕ್ಲೇಟ್ ಸ್ಮೆಲ್ಗೆ ಮೊಬೈಲ್ ಹಿಡಿದಿರೋ ಟೈಮಲ್ಲಿ ಗೊರ ಅಂತದೆ ಚಾಕ್ಲೇಟ್ ಸ್ಮೆಲ್ಲು. ಇವಾಗ ಬಾ ಕೊಡ್ತೀನಿ ಬಾ ಚಾಕ್ಲೇಟ್ ಸ್ಮೆಲ್ಲು ಬಾ ಆಯ್ತು ಬಾ ಬೇಡ ಹೋಯ್ತು ಆಯ್ತು ಕೂಲ್. ಸೊ ಬಿಸಿ ಅವನೇ ಅದ್ರಲ್ಲಿ ಮಾತಾಡ್ತಾವನೆ. ಅದೇ ಗುರು ಕಾಲ್ ಟೇಕ್ ನಾನು ಮಾಡೋದು ನಿಮಗೆ. ನಾವು ಮನೆಗೆ ಬಂದೆ. ಎರಡು ಸಮಯ ನಂತೆ ಆಪರೇಷನ್ ಇಲ್ಲ ತಗೋಬೇಕು. ಒಂದು ಬುಪ್ಪಟ್ನಲ್ಲಿ ನೀರಿಗೆ ಆವತ್ತೆ ಓದ್ಸನೆ ಗುರು ಸಾಂಗ್ಗಳು. ನಂಜುಡ್ಕೋಬೇಕಲ್ಲ ನಂಜನಗೂಡು ಎಲ್ಲಿಗೆ ಬಾಯಿಲಿ ಇದನ್ನು ನಾಚ್ಕೊಳ್ಳೋದಂಗೆ ಆಗಲ್ಲ ನನಗೆ. ಬೆಳಗ್ಗೆ ಹೇಳು ಹೋಗೋಣ. ಅದೇ ಅವತ್ತು ಕಳಿಸಿದಲ್ಲ ಇನ್ಸ್ಟಾಗ್ರಾಮ್ ಅದು ರೀಲ್ಸ್ ಹೋಗ್ಬಿಟ್ಟು 130 ರೂಪಾಯಿ ಬಟ್ಟೆ ಚೆನ್ನಾಗಿತ್ತಲ್ಲಿ ನೋಡೋದು. ಚೆನ್ನಾಗಿರೋ ತಗೊಳ್ಳೋದು. ಓಕೆ ರೈಸ್ ಊಟ ಗೀಟ ಮಾಡಾಯ್ತು. ನಂಜುಗೂಡು ಕ್ಯಾನ್ಸಲ್ ಆಯಿತು ಹೋಗೋದು. ನಮ್ಮಪ್ಪ ಸ್ವಾಮಿಗಳ ಜೊತೆ ಗುರ್ಸ್ವಾಮಿಗಳು ಸ್ವಲ್ಪ ನಾಳೆ ಮನೆಸ್ಕೋಬೇಕಲ್ಲ. ಸೊ ಸಾಮಾನು ತಗೋಬೇಕು. ಪಂಚೆ ಎಲ್ಲ ಬಿಟ್ಟಿದ್ದೆ ಹೋಸನೆ 5,000 ವರ್ಷದಿಂದ ಒಂದೇ ಪಂಚೆ ಯೂಸ್ ಮಾಡ್ತಿದ್ದೆ. ಸೊ ಮೈಸೂರಿಗೆ ಹೆಲ್ಮೆಟ್ ತಗೊಂಡು ಹೋಗ್ತಾಯಿದ್ದೀನಿ. ನಡ್ರಿ ಬಂತ ಗುರ್ಸ್ವಾಮಿಗಳೇ. ಇಲ್ಲೋ ಇದು ಗಡಿಯಾರ ಅಂಗಡಿ ಇರ್ತಾರ ಅದು ಎಸ್ಬಿಡ್ರಿ ಯಾಕ ಸಾಕು ಒಂದು ಲಗು ಇದೆ ಸಾಕು ಹಾಕ್ತಿರೋದು. ಲೆಟ್ಸ್ ಗೋ. ಸೊ ಗೈಸ್ ಮಾರ್ಕೆಟ್ ಮೈಸೂರಲ್ಲಿ ಬಂದು ಸಾಮಾನು ತಗೊಂಡು ಅವಾಗಿನ ಬ್ಲಾಗ್ ಮಾಡೋಕ್ಕಾದ್ರು ಆಗಿಲ್ಲ. ನೋಡಿ ಈ ಕೈಯಲ್ಲೆಲ್ಲ ಬರೀ ಸಾಮಾನು ಹಿಡ್ದಿರೋದು. ಬ್ಯಾಗ್ ಇಲ್ಲ ಹಾಕ್ತೆ ಇಲ್ಲೊಂದು ಬ್ಯಾಗ್ ತಗೊಂಡಿದ್ದು ಬ್ಲೂ ಪಂಚೆ ಆರೆಂಜ್ ಶವಲ್. ತುಂಬ ಟೈಮ್ ಆಗೋಯ್ತು ಬಂದು ಆಗಲೇ. ಎಷ್ಟು ನೋಡಿ 5:28 ಈಗ. ನಾವು ಬಂದಾಗ ಒಂದು 4 ಗಂಟೆ. ಆ ಕಡೆ ಗಾಡಿ ಇದು ಇನ್ಸೂರೆನ್ಸ್ ಇದು ಮಾಡ್ಬಿಟ್ಟು ಈ ಕಡೆ ಬಂದು ಟೈಮ್ ಔಟ್ ಆಗ್ಬಿಟ್ಟಿತ್ತು. ಇನ್ಸೂರೆನ್ಸ್ ಟೈಮ್ ತಗೊಂಡ್ರೆ ಅದಕ್ಕೆ ಅದರಿಂದ ಸಮ ಈಗ ಬಂದ ಅಯ್ಯ ಅಂಗಡಿ ಫುಲ್ ಲಾಕ್ ಮಾಡ್ಕೊಂಡು ಮನೆಗೆ ಸಾಮಾನು ತಗೊಂಡು ಬಂದಾಯ್ತು. ಸೊ ಇವತ್ತಿನ ವಿಡಿಯೋ ಇಲ್ಲಿ ಏನು ಮಾಡ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.